ಫ್ಯಾನ್ ಸ್ವಿಚ್ ಆಫ್ ಮಾಡು. ಫ್ಯಾನ್ ಸ್ವಿಚ್ ಆಫ್ ಮಾಡು ಅನ್ನೋದಕ್ಕೆ ಸ್ವಿಚ್ ಆಫ್ ದ ಫ್ಯಾನ್. ಸ್ವಿಚ್ ಆಫ್ ದ ಫ್ಯಾನ್. ಅವನು ನನ್ನ ಬಲಭಾಗದಲ್ಲಿ ಇದ್ದಾನೆ, ಅವನು ನನ್ನ ರೈಟ್ ಸೈಡಲ್ಲಿ ಇದ್ದಾನೆ ಅನ್ನೋದಕ್ಕೆ ಹೀ ಈಸ್ ಟು ದ ರೈಟ್ ಆಫ್ ಮೀ. ಹೀ ಈಸ್ ಟು ದ ರೈಟ್ ಆಫ್ ಮೀ. ರಾಜು ಕಿರಣನ ಪಕ್ಕದಲ್ಲಿ ಕೂತ್ಕೊಂಡಿದ್ದಾನೆ. ರಾಜು ಇದನ್ನಲ್ಲ, ರಾಜು ಕಿರಣನ ಪಕ್ಕದಲ್ಲಿ ಕೂತ್ಕೊಂಡಿದ್ದಾನೆ ಅನ್ನೋದಕ್ಕೆ ರಾಜು ಸಿಟ್ಟಿಂಗ್ ನೆಕ್ಸ್ಟ್ ಟು ಕಿರಣ್. ರಾಜು ಸಿಟ್ಟಿಂಗ್ ನೆಕ್ಸ್ಟ್ ಟು ಕಿರಣ್. ಅವನ ಪೋಷಕರು ಅವನನ್ನು ನಂಬೋದಿಲ್ಲ, ಅವನ ಪೇರೆಂಟ್ಸ್ ಅವನನ್ನು ನಂಬೋದಿಲ್ಲ ಅನ್ನೋದಕ್ಕೆ ಹಿಸ್ ಪೇರೆಂಟ್ಸ್ ಡು ನಾಟ್ ಟ್ರಸ್ಟ್ ಹಿಮ್. ಹಿಸ್ ಪೇರೆಂಟ್ಸ್ ಡು ನಾಟ್ ಟ್ರಸ್ಟ್ ಹಿಮ್. ನನಗೆ ನೋಡಲು ಬಿಡು, ನನಗೆ ನೋಡೋಕ್ಕೆ ಬಿಡು ಅನ್ನೋದಕ್ಕೆ ಲೆಟ್ ಮೀ ಸಿ. ಲೆಟ್ ಮೀ ಸಿ. ನಿನ್ನನ್ನು ಮತ್ತೆ ನೋಡ್ತೀನಿ, ನಿನ್ನನ್ನು ಮತ್ತೆ ನೋಡ್ತೀನಿ ಅನ್ನೋದಕ್ಕೆ ಸಿ ಯು ಅಗೈನ್. ಸಿ ಯು ಅಗೈನ್. ನಾನು ಇದನ್ನು ನೋಡಲಿಲ್ಲ, ನಾನು ಇದನ್ನ ನೋಡಲಿಲ್ಲ ಅನ್ನೋದಕ್ಕೆ ಐ ಡಿಡಂಟ್ ಸಿ ಇಟ್. ಐ ಡಿಡಂಟ್ ಸಿ ಇಟ್. ನಾನು ಓಡಬಲ್ಲೆ, ನನ್ನ ಹತ್ರ ಇವಾಗ ಓಡೋಕ್ಕಾಗತ್ತೆ ಅನ್ನೋದಕ್ಕೆ ಐ ಕ್ಯಾನ್ ರನ್. ಐ ಕ್ಯಾನ್ ರನ್. ನಾನು ಈಗ ಈಜಬಲ್ಲೆ, ನಾನು ಇವಾಗ ಸ್ವಿಮ್ ಮಾಡಬಲ್ಲೆ ಅನ್ನೋದಕ್ಕೆ ಐ ಕ್ಯಾನ್ ಸ್ವಿಮ್ ನಾವ್. ಐ ಕ್ಯಾನ್ ಸ್ವಿಮ್ ನಾವ್. ನೀನು ಬರಬಲ್ಲೆಯ, ನಿನಗೆ ಬರೋಕ್ಕಾಗತ್ತಾ ಅಂತ ಕೇಳೋದಕ್ಕೆ ಕ್ಯಾನ್ ಯು ಕಮ್. ಕ್ಯಾನ್ ಯು ಕಮ್. ನಾನು ಇದನ್ನು ತಿನ್ನಬಲ್ಲೆನಾ, ನನ್ನ ಹತ್ರ ಇದನ್ನ ತಿನ್ನೋಕ್ಕಾಗತ್ತಾ ಅಂತ ಕೇಳೋದಕ್ಕೆ ಕ್ಯಾನ್ ಐ ಈಟ್ ದಿಸ್. ಕ್ಯಾನ್ ಐ ಈಟ್ ದಿಸ್. ನೀನು ನನಗೆ ಸಹಾಯ ಮಾಡಬಲ್ಲೆಯಾ, ನಿನಗೆ ನನಗೆ ಸಹಾಯ ಮಾಡೋಕ್ಕಾಗತ್ತಾ, ನೀನು ನನಗೆ ಹೆಲ್ಪ್ ಮಾಡೋಕ್ಕಾಗತ್ತಾ ಅಂತ ಕೇಳೋದಕ್ಕೆ ಕ್ಯಾನ್ ಯು ಹೆಲ್ಪ್ ಮೀ. ಕ್ಯಾನ್ ಯು ಹೆಲ್ಪ್ ಮೀ. ನೀನು ಈಗ ಮನೆಗೆ ಹೋಗಬಹುದು, ನೀನು ಇವಾಗ ಮನೆಗೆ ಹೋಗ್ಬೋದು ಅನ್ನೋದಕ್ಕೆ ಯು ಕ್ಯಾನ್ ಗೋ ಹೋಮ್ ನಾವ್. ಯು ಕ್ಯಾನ್ ಗೋ ಹೋಮ್ ನಾವ್. ಅವಳು ಚೆನ್ನಾಗಿ ಹಾಡಬಲ್ಲಳು, ಅವಳು ತುಂಬ ಚೆನ್ನಾಗಿ ಹಾಡಬಲ್ಲಳು, ಅವಳಿಗೆ ಆಗುತ್ತೆ ಅನ್ನೋದಕ್ಕೆ ಶಿ ಕ್ಯಾನ್ ಸಿಂಗ್ ವೆರಿ ವೆಲ್. ಶಿ ಕ್ಯಾನ್ ಸಿಂಗ್ ವೆರಿ ವೆಲ್. ನಾಳೆ ಮತ್ತೆ ಬಾ, ನಾಳೆ ಮತ್ತೆ ಬಾ ಅನ್ನೋದಕ್ಕೆ ಕಮ್ ಅಗೈನ್ ಟುಮಾರೋ. ಕಮ್ ಅಗೈನ್ ಟುಮಾರೋ. ನಾನು ಮತ್ತೆ ಮತ್ತೆ ಪ್ರಯತ್ನಿಸಿದೆ, ನಾನು ಮತ್ತೆ ಮತ್ತೆ ಟ್ರೈ ಮಾಡಿದೆ ಅನ್ನೋದಕ್ಕೆ ಐ ಟ್ರೈಡ್ ಅಗೈನ್ ಆ್ಯಂಡ್ ಅಗೈನ್. ನಿನಗೆ ಏನು ಅವಶ್ಯಕತೆ ಇದೆ, ನಿನಗೇನು ನೀಡಿದೆ ಅಂತ ಕೇಳೋದಕ್ಕೆ ವಾಟ್ ಡು ಯು ನೀಡ್. ವಾಟ್ ಡು ಯು ನೀಡ್. ನಗುತ್ತಾ ಇರು, ಸ್ಮೈಲ್ ಮಾಡ್ತಿರು ಅನ್ನೋದಕ್ಕೆ ಕೀಪ್ ಸ್ಮೈಲಿಂಗ್. ಕೀಪ್ ಸ್ಮೈಲಿಂಗ್. ಪ್ರಯತ್ನಿಸ್ತಾ ಇರು, ಟ್ರೈ ಮಾಡ್ತಿರು ಅಂತೀವಲ್ಲ, ಕೀಪ್ ಟ್ರೈಯಿಂಗ್. ಕೀಪ್ ಟ್ರೈಯಿಂಗ್ ಅಥವಾ ಕೀಪ್ ಆನ್ ಟ್ರೈಯಿಂಗ್. ನೀನು ತುಂಬ ಸೋಮಾರಿ, ನೀನು ತುಂಬ ಲೇಝಿ ಇದೆಯಪ್ಪ ಅಂತೀವಲ್ಲ, ಯು ಆರ್ ಸೋ ಲೇಝಿ. ಯು ಆರ್ ಸೋ ಲೇಝಿ. ಇವತ್ತು ಮಳೆ ಬರಬಹುದು, ಇವತ್ತು ಮಳೆ ಬಂದರೂ ಬರ್ಬೋದು ಅಂತೀವಲ್ಲ, ಇಟ್ ಮೈಟ್ ರೈನ್ ಟುಡೇ. ಇಟ್ ಮೈಟ್ ರೈನ್ ಟುಡೇ. ನಾನು ತಡವಾಗಿ ತಯಾರಾಗಬಹುದು, ನಾನು ತಯಾರಾಗೋದು ಲೇಟ್ ಆಗ್ಬೋದು, ನಾನು ರೆಡಿ ಆಗೋದು ಲೇಟ್ ಆಗ್ಬೋದು ಅಂತೀವಲ್ಲ, ಐ ಮೈಟ್ ಗೆಟ್ ಲೇಟ್ ಟುಡೇ. ಐ ಮೈಟ್ ಗೆಟ್ ಲೇಟ್ ಟುಡೇ. ನಿನ್ನ ಮಾತುಗಳಿಗೆ ತೂಕವಿದೆ, ನಿನ್ನ ಮಾತುಗಳಿಗೆ ವೆಯ್ಟೇಜ್ ಇದೆ, ನೀನು ತುಂಬ ಚೆನ್ನಾಗಿ ಮಾತಾಡ್ತೀಯ ಅಂತೀವಲ್ಲ, ಯುವರ್ ವರ್ಡ್ಸ್ ಹ್ಯಾವ್ ವೈಟ್. ಯುವರ್ ವರ್ಡ್ಸ್ ಹ್ಯಾವ್ ವೈಟ್. ನನಗೆ ದಕ್ಷಿಣ ಭಾರತದ ಊಟ ಇಷ್ಟ, ನನಗೆ ಸೌತ್ ಇಂಡಿಯನ್ ಮೀಲ್ಸ್ ಇಷ್ಟ ಅಂತೀವಲ್ಲ, ಐ ಲೈಕ್ ಸೌತ್ ಇಂಡಿಯನ್ ಫುಡ್. ಐ ಲೈಕ್ ಸೌತ್ ಇಂಡಿಯನ್ ಫುಡ್. ನಾನು ಏಕೆ ಕಾಳಜಿ ಮಾಡಬೇಕು, ನಾನು ಯಾಕೆ ಕೇರ್ ಮಾಡಬೇಕು ಅಂತೀವಲ್ಲ, ವೈ ಶುಡ್ ಐ ಕೇರ್. ವೈ ಶುಡ್ ಐ ಕೇರ್. ನೀನು ತುಂಬ ಸುಸ್ತಾದಂತೆ ಕಾಣ್ತಾ ಇದೆಯಾ, ನೀನು ತುಂಬ ಟಯರ್ಡ್ ಆದ ಹಾಗೆ ಕಾಣ್ತಿದೆಯಾ ಅನ್ನೋದಕ್ಕೆ ಯು ಸೀಮ್ ವೆರಿ ಟಯರ್ಡ್. ಯು ಸೀಮ್ ವೆರಿ ಟಯರ್ಡ್. ನೃತ್ಯ ಹೇಗೆ ಮಾಡೋದು, ಡ್ಯಾನ್ಸ್ ಮಾಡೋದು ಹೇಗೆ ಕೇಳೋದಕ್ಕೆ ಹೌ ಟು ಡ್ಯಾನ್ಸ್. ಹೌ ಟು ಡ್ಯಾನ್ಸ್. ಊಟ ರೆಡಿ ಇದೆ, ಊಟ ರೆಡಿ ಇದೆ ಬನ್ನಿ ಅಂತೀವಲ್ಲ, ಫುಡ್ ಈಸ್ ರೆಡಿ. ಫುಡ್ ಈಸ್ ರೆಡಿ. ಎಲ್ಲರೂ ನಿದ್ದೆ ಮಾಡುತ್ತಿದ್ದಾರೆ, ಎಲ್ಲರೂ ಕೂಡ ನಿದ್ದೆ ಮಾಡ್ತಿದ್ದಾರೆ ಅನ್ನೋದಕ್ಕೆ ಎವ್ರಿ ಒನ್ ಈಸ್ ಸ್ಲೀಪಿಂಗ್. ಎವ್ರಿ ಒನ್ ಈಸ್ ಸ್ಲೀಪಿಂಗ್. ಊಟಕ್ಕೆ ಹಣ ಯಾರು ಕೊಟ್ಟರು, ಅಮೌಂಟ್ ಯಾರು ಕೊಟ್ಟರು, ಬಿಲ್ ಯಾರು ಪೇ ಮಾಡಿದ್ರು ಕೇಳೋದಕ್ಕೆ ಹೂ ಪೇಯ್ಡ್ ಫಾರ್ ದ ಮೀಲ್. ಹೂ ಪೇಯ್ಡ್ ಫಾರ್ ದ ಮೀಲ್. ಸೋಮವಾರದವರೆಗೆ ಉಳಿದುಕೋ, ಸೋಮವಾರ ತನಕ ಇರು ಅನ್ನೋದಕ್ಕೆ ಸ್ಟೇ ಟಿಲ್ ಮಂಡೇ. ಸ್ಟೇ ಟಿಲ್ ಮಂಡೇ. ಎಲ್ಲರೂ ಬಿಡುವಿಲ್ಲದಂತೆ ಕಾಣ್ತಿದ್ದಾರೆ, ಎಲ್ಲರೂ ಕೂಡ ಬ್ಯುಸಿ ಇರೋ ಹಾಗೆ ಕಾಣ್ತಿದ್ದಾರಪ್ಪ ಅಂತೀವಲ್ಲ, ಎವ್ರಿ ಒನ್ ಲುಕ್ಸ್ ರೆಸ್ಟ್ಲೆಸ್. ಎವ್ರಿ ಒನ್ ಲುಕ್ಸ್ ರೆಸ್ಟ್ಲೆಸ್. ನಾನು ಫ್ಯಾನ್ ಸ್ವಿಚ್ ಆನ್ ಮಾಡಲಾ, ನಾನು ಫ್ಯಾನ್ ಸ್ವಿಚ್ ಆನ್ ಮಾಡ್ಬೋದಾ ಕೇಳೋದಕ್ಕೆ ಡು ಐ ಸ್ವಿಚ್ ಆನ್ ದ ಫ್ಯಾನ್. ಡು ಐ ಸ್ವಿಚ್ ಆನ್ ದ ಫ್ಯಾನ್. ಕರೆಂಟ್ ಹೋಯಿತು, ಲೈಟ್ ಆಫ್ ಆಯಿತು ಅನ್ನೋದಕ್ಕೆ ದ ಪವರ್ ವೆಂಟ್ ಆಫ್. ದ ಪವರ್ ವೆಂಟ್ ಆಫ್. ಕರೆಂಟ್ ಬಂತು, ದ ಪವರ್ ಈಸ್ ಬ್ಯಾಕ್ ಆನ್.
ದ ಪವರ್ ಈಸ್ ಬ್ಯಾಕ್ ಆನ್. ಅವನು ಮರಾಠಿ ಕಲಿತಾ ಇದ್ದಾನೆ, ಅವನು ಮರಾಠಿ ಲ್ಯಾಂಗ್ವೇಜ್ ಕಲಿತಿದ್ದಾನೆ ಅದಕ್ಕೆ ಹೀ ಈಸ್ ಲರ್ನಿಂಗ್ ಮರಾಠಿ. ಹೀ ಈಸ್ ಲರ್ನಿಂಗ್ ಮರಾಠಿ. ನನಗೆ ಪಶ್ಚಾತ್ತಾಪ ಇಲ್ಲ, ನನಗೆ ಅದ್ರ ಬಗ್ಗೆ ಏನು ಬೇಸರ ಇಲ್ಲ, ಪಶ್ಚಾತ್ತಾಪ ಇಲ್ಲ ಅನ್ನೋದಕ್ಕೆ ಐ ಹ್ಯಾವ್ ನೋ ಗಿಲ್ಟ್. ಐ ಹ್ಯಾವ್ ನೋ ಗಿಲ್ಟ್. ನೀನು ಕೇಳಿಸ್ಕೊಳ್ತಿದೆಯಾ ಇಲ್ವಾ, ನೀನು ಕೇಳಿಸ್ಕೊತಿದೆಯಾ ಇಲ್ವಾ ಕೇಳೋದಕ್ಕೆ ಆರ್ ಯು ಲಿಸನಿಂಗ್ ಆರ್ ನಾಟ್. ಆರ್ ಯು ಲಿಸನಿಂಗ್ ಆರ್ ನಾಟ್. ನಲ್ಲಿ ಆಫ್ ಮಾಡಿ, ನಲ್ಲಿನ ಸ್ವಲ್ಪ ಆಫ್ ಮಾಡಿ ಅಂತೀವಲ್ಲ, ಟರ್ನ್ ಆಫ್ ದ ಟ್ಯಾಪ್. ಟರ್ನ್ ಆಫ್ ದ ಟ್ಯಾಪ್. ರೀಮಾ ನಿನ್ನ ಮುಂದೆ ಇದ್ದಳ, ರೀಮಾ ನಿನ್ನ ಮುಂದ್ಗಡೆ ಇದ್ಲಾ ಅಂತ ಕೇಳೋದಕ್ಕೆ ವಾಸ್ ರೀಮಾ ಇನ್ ಫ್ರಂಟ್ ಆಫ್ ಯು. ವಾಸ್ ರೀಮಾ ಇನ್ ಫ್ರಂಟ್ ಆಫ್ ಯು. ನಾನು ಅವನ ಮುಂದೆ ನಿಂತಿದ್ದೆ, ಅವನ ಎದುರುಗಡೆ ನಾನು ನಿಂತಿದ್ದೆ ಅನ್ನೋದಕ್ಕೆ ಐ ವಾಸ್ ಸ್ಟ್ಯಾಂಡಿಂಗ್ ಅಹೆಡ್ ಆಫ್ ಹಿಮ್. ಐ ವಾಸ್ ಸ್ಟ್ಯಾಂಡಿಂಗ್ ಅಹೆಡ್ ಆಫ್ ಹಿಮ್. ಅಲ್ಲಿ ಎಷ್ಟು ಜನ ಇದ್ದಾರೆ, ಅಲ್ಲಿ ಎಷ್ಟು ಜನ ಇದ್ದಾರೆ ಕೇಳೋದಕ್ಕೆ ಹೌ ಮೆನಿ ಪೀಪಲ್ ಆರ್ ದೇರ್. ಹೌ ಮೆನಿ ಪೀಪಲ್ ಆರ್ ದೇರ್. ನಾನು ನಿನ್ನ ಹಿಂದೆ ಇದ್ದೆ, ನಾನು ನಿನ್ನ ಹಿಂದೆನೇ ಇದ್ದೆ ಅನ್ನೋದಕ್ಕೆ ಐ ವಾಸ್ ಬಿಹೈಂಡ್ ಯು. ಐ ವಾಸ್ ಬಿಹೈಂಡ್ ಯು. ರಾಜು ಒಂದು ಮೂಲೆಯಲ್ಲಿ ಕುಳಿತಿದ್ದ, ರಾಜು ಒಂದು ಮೂಲೆಯಲ್ಲಿ ಕೂತ್ಕೊಂಡಿದ್ದ ಅನ್ನೋದಕ್ಕೆ ರಾಜು ಈಸ್ ಸಿಟ್ಟಿಂಗ್ ಇನ್ ಅ ಕಾರ್ನರ್. ರಾಜು ಈಸ್ ಸಿಟ್ಟಿಂಗ್ ಇನ್ ಅ ಕಾರ್ನರ್. ನಿನ್ನ ಮುಂದೆ ಯಾರಾದರೂ ಇದ್ದಾರಾ, ನಿನ್ನ ಎದುರುಗಡೆ ಯಾರಾದರೂ ಇದ್ದಾರಾ ಕೇಳೋದಕ್ಕೆ ಈಸ್ ದೇರ್ ಸಮ್ ಒನ್ ಇನ್ ಫ್ರಂಟ್ ಆಫ್ ಯು. ಈಸ್ ದೇರ್ ಸಮ್ ಒನ್ ಇನ್ ಫ್ರಂಟ್ ಆಫ್ ಯು. ನಿಮ್ಮ ಮನೆ ನಮ್ಮ ಮನೆಯ ಮುಂದೆ ಇದೆ. ನಿಮ್ಮ ಮನೆ ಇದೆಯಲ್ಲ, ನಮ್ಮ ಮನೆಯ ಮುಂದೆನೇ ಇರೋದು ಎಕ್ಸಾಕ್ಟ್ಲಿ ಅಂತೀವಲ್ಲ. ಯುವರ್ ಹೌಸ್ ಈಸ್ ಇನ್ ಫ್ರಂಟ್ ಆಫ್ ಮೈ ಹೌಸ್. ಯುವರ್ ಹೌಸ್ ಈಸ್ ಇನ್ ಫ್ರಂಟ್ ಆಫ್ ಮೈ ಹೌಸ್. ನಾವು ಬಲಭಾಗದಲ್ಲಿ ನಿಂತಿದ್ವು, ನಾವು ರೈಟ್ ಸೈಡಲ್ಲಿ ನಿಂತ್ಕೊಂಡಿದ್ವಿ ಅನ್ನೋದಕ್ಕೆ ವಿ ವರ್ ಸ್ಟ್ಯಾಂಡಿಂಗ್ ಆನ್ ದ ರೈಟ್. ವಿ ವರ್ ಸ್ಟ್ಯಾಂಡಿಂಗ್ ಆನ್ ದ ರೈಟ್. ನೀನು ಹೇಗಿದ್ದೀಯಾ, ನೀನು ಹೇಗಿದ್ದೀಯಾ ಕೇಳಬೇಕಿದ್ರೆ ಹೌ ಆರ್ ಯು. ಹೌ ಆರ್ ಯು ನೋಡಿ, ಅದಕ್ಕೆ ರೆಸ್ಪಾನ್ಸ್ ಅನ್ನೋ ಹಾಗೆ, ರಿಪ್ಲೈ ಅನ್ನೋ ಹಾಗೆ ಐ ಆಮ್ ಫೈನ್, ಐ ಆಮ್ ವೆಲ್, ಐ ಆಮ್ ಗುಡ್ ಅಂತ ಹೇಳ್ತೀವಲ್ಲ. ಸೊ ನೆಕ್ಸ್ಟ್ ಕ್ವಶನ್, ನಿಮ್ಮ ಕುಟುಂಬದವರು ಹೇಗಿದ್ದಾರೆ. ನಿಮ್ಮ ಕುಟುಂಬದವರು ಹೇಗಿದ್ದಾರೆ. ಹೌ ಈಸ್ ಯುವರ್ ಫ್ಯಾಮಿಲಿ. ಹೌ ಈಸ್ ಯುವರ್ ಫ್ಯಾಮಿಲಿ. ನಿಮ್ಮ ಕೆಲಸ ಹೇಗೆ ನಡೀತಿದೆ, ಹೆಂಗೆ ನಡೀತಿದೆ ವರ್ಕು, ಬ್ಯುಸಿನಾ ತುಂಬ ಅಂತೆಲ್ಲ ಹೇಳ್ತೀವಲ್ಲ. ಸೊ ಹೌ ಅಬೌಟ್ ಯುವರ್ ವರ್ಕ್. ಹೌ ಅಬೌಟ್ ಯುವರ್ ವರ್ಕ್. ನಿಮಗೆ ನಾನು ಹೇಗೆ ಗೊತ್ತು, ಹೆಂಗೆ ಗೊತ್ತು ನಾನು ನಿಮಗೆ, ಎಲ್ಲಿ ಪರಿಚಯ ಆಗಿದ್ದು, ಎಲ್ಲಿ ನೋಡಿದ್ರಿ ಅಂತ ಕೇಳಬೇಕಿದ್ರೆ ಹೌ ಡು ಯು ನೋ ಮೀ. ಹೌ ಡು ಯು ನೋ ಮೀ. ನೀನು ಏನು ಮಾಡುತ್ತಿರುವೆ, ನೀನು ಏನು ಮಾಡ್ತಿದ್ಯಾ ಕೇಳೋದಕ್ಕೆ ವಾಟ್ ಆರ್ ಯು ಡೂಯಿಂಗ್. ವಾಟ್ ಆರ್ ಯು ಡೂಯಿಂಗ್. ನೀವು ಎಲ್ಲಿಂದ ಬಂದಿರೋದು, ಎಲ್ಲಿಂದ ಬಂದಿರೋದು, ನೇಟಿವ್ ಯಾವುದು, ಯಾವ ಊರು ಕೇಳಬೇಕಿದ್ರೆ ವೇರ್ ಆರ್ ಯು ಕಮಿಂಗ್ ಫ್ರಾಮ್. ವೇರ್ ಆರ್ ಯು ಕಮಿಂಗ್ ಫ್ರಾಮ್. ನಿಮಗೆ ನಾನು ಗೊತ್ತಾ, ನಿಮ್ಗೆ ನಾನು ಪರಿಚಯ ಇದ್ದೀನಾ ಕೇಳೋದಕ್ಕೆ ಡು ಯು ನೋ ಮೀ. ಡು ಯು ನೋ ಮೀ. ನಿಮಗೆ ಹುಷಾರಿಲ್ವಾ, ನಿಮಗೆ ಆರಾಮಿಲ್ವಾ, ನಿಮಗೆ ಆರೋಗ್ಯ ಸರಿ ಇಲ್ವಾ ಕೇಳೋದಕ್ಕೆ ಆರ್ ಯು ಇಲ್. ಆರ್ ಯು ಇಲ್. ನೀನು ಎಲ್ಲಿಗೆ ಹೋಗುತ್ತಿದ್ದೀಯಾ, ಎಲ್ಲಿಗೆ ಹೊರಟಿದೀಯಾ, ಎಲ್ಲಿ ಹೋಗ್ತಿದ್ದೀಯಾ ನೀನು ಕೇಳೋದಕ್ಕೆ ವೇರ್ ಆರ್ ಯು ಗೋಯಿಂಗ್. ವೇರ್ ಆರ್ ಯು ಗೋಯಿಂಗ್. ನೀನು ಎಲ್ಲಿದ್ದೆ, ಎಲ್ಲಿದ್ದೆ, ನಾನು ಬಂದಿದ್ನಲ್ಲ, ನೀನೆಲ್ಲಿದ್ದೆ, ನಾನು ಫೋನ್ ಮಾಡಿದ್ನಲ್ಲ, ನೀನು ಎಲ್ಲಿದ್ದೆ ಕೇಳಬೇಕಿದ್ರೆ ವೇರ್ ವರ್ ಯು. ವೇರ್ ವರ್ ಯು. ಐ ವಾಸ್ ಇನ್ ದ ಮಾರ್ಕೆಟ್. ಈ ರೀತಿ ನಾವು ರಿಪ್ಲೈ ಮಾಡ್ಬೋದು. ಐ ವಾಸ್ ಇನ್ ದ ಸ್ಕೂಲ್, ಐ ವಾಸ್ ಇನ್ ದ ಮಾರ್ಕೆಟ್, ಐ ವಾಸ್ ಇನ್ ದ ಮೆಡಿಕಲ್, ಲೈಕ್ ದಟ್. ನಿನಗೆ ಎಷ್ಟು ವರ್ಷ, ಎಷ್ಟು ಏಜ್ ನಿನಗೆ ಕೇಳಬೇಕಿದ್ರೆ ಹೌ ಓಲ್ಡ್ ಆರ್ ಯು. ಹೌ ಓಲ್ಡ್ ಆರ್ ಯು. ನೀನು ಯಾವಾಗ ಬಂದೆ, ಯಾವಾಗ ಬಂದೆ ನೀನು ಕೇಳೋದಕ್ಕೆ ವೆನ್ ಡಿಡ್ ಯು ಕಮ್. ವೆನ್ ಡಿಡ್ ಯು ಕಮ್. ನಿನಗೆ ಏನು ಬೇಕು, ಏನು ಬೇಕು ನಿನಗೆ ಕೇಳೋದಕ್ಕೆ ವಾಟ್ ಡು ಯು ವಾಂಟ್. ವಾಟ್ ಡು ಯು ವಾಂಟ್. ಸಮಸ್ಯೆ ಏನು, ಪ್ರಾಬ್ಲಮ್ ಏನು ಕೇಳೋದಕ್ಕೆ ವಾಟ್ ಈಸ್ ದ ಪ್ರಾಬ್ಲಮ್. ವಾಟ್ ಈಸ್ ದ ಪ್ರಾಬ್ಲಮ್. ಎಲ್ಲವೂ ಸರಿಯಾಗಿದೆಯಾ, ಎಲ್ಲ ಕೂಡ ಸರಿಯಾಗಿದೆಯಾ ಕೇಳೋದಕ್ಕೆ ಈಸ್ ಎವ್ರಿಥಿಂಗ್ ಓಕೆ. ಈಸ್ ಎವ್ರಿಥಿಂಗ್ ಓಕೆ. ನಿನ್ನ ದಿನ ಹೇಗಿತ್ತು, ನಿನ್ನ ಡೇ ಹೇಗಿತ್ತು ಕೇಳೋದಕ್ಕೆ ಹೌ ವಾಸ್ ಯುವರ್ ಡೇ. ಹೌ ವಾಸ್ ಯುವರ್ ಡೇ. ನಿನಗೆ ಏನಾದರೂ ಸಹಾಯ ಬೇಕಾ, ನಿನಗೇನಾದರೂ ಹೆಲ್ಪ್ ಮಾಡಬೇಕಾ ಕೇಳಬೇಕಿದ್ರೆ ಡು ಯು ನೀಡ್ ಎನಿ ಹೆಲ್ಪ್. ಡು ಯು ನೀಡ್ ಎನಿ ಹೆಲ್ಪ್. ನಿನಗೆ ಈಗ ಹೇಗೆ ಅನ್ನಿಸ್ತಿದೆ, ಇವಾಗ ಹೆಂಗೆ ಫೀಲ್ ಆಗ್ತಿದೆ ನಿನಗೆ, ಇವಾಗ ಪರವಾಗಿಲ್ವಾ, ಇವಾಗ ಆರಾಮಾಗ್ತಿದೆಯಾ ಅಂತ ಕೇಳೋದಕ್ಕೆ ಹೌ ಆರ್ ಯು ಫೀಲಿಂಗ್ ನಾವ್. ಹೌ ಆರ್ ಯು ಫೀಲಿಂಗ್ ನಾವ್. ಆ ಮನುಷ್ಯ ಯಾರು, ಆ ವ್ಯಕ್ತಿ ಯಾರು, ಆ ಮನುಷ್ಯ ಯಾರು ಕೇಳೋದಕ್ಕೆ ಹೂ ಈಸ್ ದಟ್ ಫೆಲೋ. ಹೂ ಈಸ್ ದಟ್ ಫೆಲೋ. ನಿನಗೆ ಮದುವೆ ಆಗಿದೆಯಾ, ನೀವು ಮ್ಯಾರೀಡಾ ಅಂತ ಕೇಳೋದಕ್ಕೆ ಆರ್ ಯು ಮ್ಯಾರೀಡ್. ಆರ್ ಯು ಮ್ಯಾರೀಡ್. ನೀನು ಯಾವಾಗ ಬರುವೆ, ಯಾವಾಗ ಬರ್ತೀಯ ನೀನು ಕೇಳೋದಕ್ಕೆ
ವೆನ್ ವಿಲ್ ಯು ಕಮ್, ವೆನ್ ವಿಲ್ ಯು ಕಮ್. ನೀನು ಯಾರು, ಯಾರು ನೀನು ಕೇಳ್ತೀವಲ್ಲ, ಹೂ ಆರ್ ಯು, ಹೂ ಆರ್ ಯು. ನಿನ್ನ ಆರೋಗ್ಯ ಹೇಗಿದೆ, ನಿನ್ನ ಹೆಲ್ತ್ ಹೆಂಗಿದೆ ಕೇಳೋದಕ್ಕೆ ಹೌ ಈಸ್ ಯುವರ್ ಹೆಲ್ತ್, ಹೌ ಈಸ್ ಯುವರ್ ಹೆಲ್ತ್. ನೀನು ಹೋಗಲು ಬಯಸುತ್ತೀಯಾ, ನೀನು ಇವಾಗ ಹೋಗಬೇಕಾ, ನೀನು ಹೋಗಕ್ಕೆ ಇಷ್ಟಪಡ್ತೀಯಾ ಕೇಳೋದಕ್ಕೆ ಡು ಯು ವಾಂಟ್ ಟು ಗೋ, ಡು ಯು ವಾಂಟ್ ಟು ಗೋ. ಎಲ್ಲಿಗೆ ಹೋಗಬೇಕು, ಎಲ್ಲಿಗೆ ಹೋಗಬೇಕು ಕೇಳೋದಕ್ಕೆ ವೇರ್ ಟು ಗೋ, ವೇರ್ ಟು ಗೋ. ಹೇಗೆ ಹೋಗಬೇಕು, ಹೌ ಟು ಗೋ. ಆ ರೀತಿ ನಾವು ಕೇಳ್ತೀವಲ್ಲ. ಸೊ ಎಲ್ಲಿಗೆ ಹೋಗಬೇಕು ಅನ್ನೋದಕ್ಕೆ ವೇರ್ ಟು ಗೋ. ಯಾರನ್ನು ಭೇಟಿ ಮಾಡಬೇಕು, ಊಮ್ ಟು ಮೀಟ್, ಊಮ್ ಟು ಮೀಟ್. ನೀನು ಏನು ಆಡುತ್ತಿರುವೆ, ನೀನು ಏನು ಆಟ ಆಡ್ತಿದೆಯಾ ಕೇಳೋದಕ್ಕೆ ವಾಟ್ ಆರ್ ಯು ಪ್ಲೇಯಿಂಗ್, ವಾಟ್ ಆರ್ ಯು ಪ್ಲೇಯಿಂಗ್. ನೀನು ಇಂಗ್ಲೀಷ್ ಕಲಿತಿದೆಯಾ, ನೀನು ಇಂಗ್ಲೀಷ್ ಕಲಿತಾ ಇದೆಯಾ ಕೇಳೋದಕ್ಕೆ ಆರ್ ಯು ಲರ್ನಿಂಗ್ ಇಂಗ್ಲೀಷ್, ಆರ್ ಯು ಲರ್ನಿಂಗ್ ಇಂಗ್ಲೀಷ್. ಎಸ್ ಐ ಆಮ್ ಲರ್ನಿಂಗ್ ಇಂಗ್ಲೀಷ್, ನೋ ಐ ಆಮ್ ನಾಟ್ ಲರ್ನಿಂಗ್ ಇಂಗ್ಲೀಷ್. ಈ ರೀತಿ ನಾವು ರೆಸ್ಪಾನ್ಸನ್ನು ಈ ಪ್ರಶ್ನೆಗೆ ಪಡಿಬೋದು. ನನ್ನ ಶರ್ಟ್ ಎಲ್ಲಿದೆ, ನನ್ನ ಶರ್ಟ್ ಎಲ್ಲಿದೆ, ವೇರ್ ಈಸ್ ಮೈ ಶರ್ಟ್, ವೇರ್ ಈಸ್ ಮೈ ಶರ್ಟ್. ಯುವರ್ ಶರ್ಟ್ ಈಸ್ ಆನ್ ದ ಟೇಬಲ್, ನಿನ್ನ ಶರ್ಟ್ ಟೇಬಲ್ ಮೇಲಿದೆ. ಯುವರ್ ಶರ್ಟ್ ಈಸ್ ಆನ್ ದ ಕಬೋರ್ಡ್, ಇನ್ ದ ಕಬೋರ್ಡ್, ನಿನ್ನ ಶರ್ಟ್ ಕಬೋರ್ಡಲ್ಲಿದೆ. ಈ ರೀತಿ ನಾವು ರೆಸ್ಪಾನ್ಸ್ ಪಡಿಬೋದು. ಸೊ ನನ್ನ ಶರ್ಟ್ ಎಲ್ಲಿದೆ ಅನ್ನೋದಕ್ಕೆ ವೇರ್ ಈಸ್ ಮೈ ಶರ್ಟ್. ಇದು ಯಾವ ಪುಸ್ತಕ, ಇದು ಯಾವ ಬುಕ್ಕು ಕೇಳೋದಕ್ಕೆ ವಿಚ್ ಬುಕ್ ಈಸ್ ದಿಸ್, ವಿಚ್ ಬುಕ್ ಈಸ್ ದಿಸ್. ದಿಸ್ ಈಸ್ ಮೈ ಗ್ರಾಮರ್ ಬುಕ್, ದಿಸ್ ಈಸ್ ಮೈ ಟೆಕ್ಸ್ಟ್ ಬುಕ್, ಲೈಕ್ ದಟ್. ಇದಕ್ಕೆ ಈ ರೀತಿಯಾಗಿ ರಿಪ್ಲೈ ಬರುತ್ತೆ. ನೀನು ಏಕೆ ತಡವಾದೆ, ನೀನು ಯಾಕೆ ಲೇಟ್ ಆದೆ ಅಂತ ಕೇಳ್ತೀವಲ್ಲ, ವೈ ಆರ್ ಯು ಲೇಟ್, ವೈ ಆರ್ ಯು ಲೇಟ್. ನೀನು ಏಕೆ ನಗುತ್ತಿರುವೆ, ಯಾಕೆ ನಗ್ತಾ ಇದೆಯಲ್ಲ, ಏನು ವಿಷಯ ಕೇಳ್ತೀವಲ್ಲ, ಇದು ಕೊನೆಯ ವಾಕ್ಯ. ಇದಕ್ಕೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.